ನಮಸ್ಕಾರ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸಕ್ಕತ್ ಸುದ್ದಿ ಮೂಲಕ ಜಿಎಸ್ಟಿಯ ಹಲವಾರು ರೀತಿಯ ಮಾಹಿತಿಗಳನ್ನ ನಿಮಗೆ ಕೊಡುವಂತಹ ಪ್ರಯತ್ನ ನಿರಂತರವಾಗಿ ಸಕ್ಕತ್ ಸುದ್ದಿ ಮಾಡ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಡೆದಂತಹ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ 43ನೇ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನ ಕೈಗೊಳ್ಳಲಾಯಿತು ಅನ್ನುವಂತಹದ್ದು ಒಂದು ಕಡೆಯಾದರೆ, ಇದರ ಜೊತೆಗೆ ಈಗಿರ್ತಕ್ಕಂತಹ ಕೋವಿಡ್-19 ಈ ಸಂಕಷ್ಟದಲ್ಲಿ ಸ್ಟೇಕ್ ಹೋಲ್ಡರ್ಸ್ಗೆ ಜಿಎಸ್ಟಿ ಫೈಲ್ ಮಾಡುವಂತಹವರಿಗೆ ಹೇಗೆ ಅನುಕೂಲ ಆಗುತ್ತೆ ಎನ್ನುವಂತಹದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ. ಸೊ ಈ ನಿಟ್ಟಿನಲ್ಲಿ ಟ್ಯಾಕ್ಸ್ ಪ್ರೊಫೆಷನಲ್ಸ್ ಇರ್ಬೋದು ಅಥವಾ ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ಬಿಸ್ನೆಸ್ ಮನ್ ಇರ್ಬೋದು, ಬಹಳ ಸಂಕಷ್ಟದಲ್ಲಿ ಮತ್ತೆ ಹೊರಗಡೆ ಹೋಗದಂತಹ ಅನಿವಾರ್ಯತೆಯಲ್ಲಿರುವಂತಹ ಈ ಟೈಮಲ್ಲಿ ಜಿಎಸ್ಟಿ ಕಾಂಪ್ಲೈನ್ಸಸ್ ಏನಿದೆ ಮತ್ತು ಹಿಂದಿನಿಂದ ಮಾಡಬೇಕಾದಂತಹ ಹಲವಾರು ಕಾಂಪ್ಲೈನ್ಸಸ್ ಏನ್ ಪೆಂಡಿಂಗ್ ಇದ್ದು ಅದರ ಬಗ್ಗೆ ಕೂಡ ನಾವು ಇವತ್ತು ಚರ್ಚೆ ಮಾಡೋಣ. ಮೊದಲನೇದಾಗಿ ನಾವು ಈಗ ವೆಲ್ಕಮ್ ಮಾಡೋಣ BT ಮನೋಹರ್ ಅವರು, ಸ್ಟೇಟ್ ಟ್ಯಾಕ್ಸಸ್ ಕಮಿಟಿ ಚೇರ್ಮನ್ FKCCI ಮತ್ತು GST GRC ಕಮಿಟಿ ಮೆಂಬರ್ ಕರ್ನಾಟಕ. ಸರ್ ನಮಸ್ಕಾರ. BTM ಅವ್ರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಮಿಸ್ಟರ್ ಪ್ರಭಾಕರ್. ಸೊ ಎಲ್ಲಿ BTM ಇರ್ತಾರೆ ಅಲ್ಲಿ GST ಬಗ್ಗೆ ನಾವು ನಿರಂತರವಾಗಿ ಚರ್ಚೆ ಮಾಡ್ತಿರ್ತೀವಿ. ಮೊದಲನೇದಾಗಿ 43rd ಈ GST ಕೌನ್ಸಿಲ್ ಮೀಟಿಂಗ್ ನ ಹೈಲೈಟ್ಸ್ ಏನು ಸರ್? ಬಹಳ ತಿಂಗಳ ನಂತರ ನಮ್ಮ GST ಕೌನ್ಸಿಲ್ ಭೇಟಿಯಾಗಿದೆ. ಇದು ಈ ಒಂದು ಪರಿಸ್ಥಿತಿಯಲ್ಲಿ ವಾಣಿಜ್ಯೋದ್ಯಮ ಮತ್ತೆ ಆರ್ಥಿಕತೆ ಬಹಳ ತೊಂದರೆಗೆ ಈಡಾಗಿದೆ. ಕಾರಣಗಳೆಲ್ಲರಿಗೂ ಗೊತ್ತೇ ಇರತಕ್ಕಂತಹ ವಿಚಾರ. ಮತ್ತೆ ಸರ್ಕಾರದ ಮೇಲೂ ಸಹ ಬಹಳ ಪರಿಣಾಮ ಉಂಟಾಗಿದೆ. ಆರ್ಥಿಕತೆ ಮೇಲೆ ಬಹಳ ಪರಿಣಾಮ ಉಂಟಾಗಿದೆ. ಅದು ಕೇಂದ್ರ ಇರಬಹುದು ಅಥವಾ ರಾಜ್ಯ ಇರಬಹುದು. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕಾಗಿತ್ತು, ಮತ್ತೆ ರಾಜ್ಯ ಸರ್ಕಾರನೂ ತೆಗೆದುಕೊಳ್ಬೇಕಾಗಿತ್ತು. ಇದಕ್ಕೆ ಪೂರ್ವಕವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಆರ್ಥಿಕ ಸಹಕಾರ ಬೇಕಾಗಿದೆ. ಮತ್ತೆ ಆರೋಗ್ಯ ರೀತಿಯಿಂದ ನಮ್ಮ ದೇಶವನ್ನ ಬಹಳ ಕಾಪಾಡಬೇಕಾಗಿರುವಂತಹ ಒಂದು ವ್ಯವಸ್ಥೆ ನಿರೂಪಿಸಬೇಕಾಗಿರೋದು ಅದು ಬಹಳ ಮುಖ್ಯ ಕಾರಣವಾಗಿರೋದ್ರಿಂದ ಈ ಒಂದು ಪಾರ್ಟಿವಾಗಿದೆ. ಆರೋಗ್ಯ ಎಲ್ಲರಿಗೂ ನೀಡ್ತಕ್ಕಂತಹ ಒಂದು ವಿಚಾರದಲ್ಲಿ ಏನೇನು ಕ್ರಮಗಳನ್ನ ತಗೊಳ್ಬಹುದು, ಅದು GST ಕೌನ್ಸಿಲ್ ಮೂಲಕ ಯಾವ ರೀತಿ ಅವ್ರಿಗೆ ಸಹಕಾರ ಸಿಗುತ್ತೆ ಅನ್ನೋ ವಿಚಾರ ಮಾಡಿ ಈಗ ಒಂದು ಸಭೆ ನಡೆಸಿದ್ದಾರೆ. 28ನೇ ತಾರೀಕು 11 ಗಂಟೆಗೆ ನಮ್ಮ ದೇಶದ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ರವರು ಏನು GST ಕೌನ್ಸಿಲ್ ಚೇರ್ಮನ್ ಆಗಿದ್ದಾರೆ ಅವರು ಮತ್ತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಅಥವಾ ಹಣಕಾಸು ಸಚಿವರು ಅಥವಾ ಯಾರು ರೆಪ್ರೆಸೆಂಟೇಷನ್ ಮಾಡ್ತಾರೆ ಅವರ ಬಗ್ಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ನಡೆಸಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಕೋವಿಡ್ ರಿಲೇಟೆಡ್ ಮೆಡಿಸಿನ್ಸ್ ಅದು ನಮ್ಮ ದೇಶದಲ್ಲಿ ತಯಾರಾಗಬಹುದು ಅಥವಾ ಇಂಪೋರ್ಟ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಗಳು ಬಹಳನೇ ಇರಬಹುದು. ಎಸ್ಪೆಷಲಿ ಈ ಆಕ್ಸಿಜನ್ ಇದೆಯಲ್ಲ, ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಂತ, ಅದು ಬಹಳ ಮುಖ್ಯ. ಈ ಒಂದು ಕೋವಿಡ್ ವಿಚಾರದಲ್ಲಿ ಏನಾಗಿದೆ ಅಂದ್ರೆ ಸಿಂಪ್ಟಮ್ಸು ಕಾಣಿಸ್ಕೊಂಡ ತಕ್ಷಣ ನಾವು ಬಹಳ ಹೆದರು ಬಿಡ್ತೇವೆ. ಅದಕ್ಕೆ ಕಾರಣಗಳು ಬಹಳ ಅನೇಕ. ನಮಗೆ ಈ ಕೋವಿಡ್ ವಿಚಾರದಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ತಿಳಿಯಲ್ಲ. ಜ್ವರ ಬಂದಿದೆ, ಒಂದು ಪ್ಯಾರಾಸೆಟಮಾಲ್ ಹಾಕೊಂಡು ಸುಮ್ಮನೆ ಆಗ್ಬಿಡ್ತೇವೆ. ಅಥವಾ ಕೋಲ್ಡು ಕಾಫು ಇದೆ, ಅದಕ್ಕೆ ಮನೆ ಔಷಧಿನೂ ಮಾಡ್ಕೊಳ್ತೀವಿ ಅಥವಾ ಯಾವುದನ್ನೋ ಒಂದು ಸಿರಪ್ ತಗೊಳ್ತೇವೆ. ಬಟ್ ಇದ್ರೆಲ್ಲಾನು ಕಂಟಿನ್ಯೂಯಸ್ ಆಗಿದ್ರೆ ಇಮ್ಮಿಡಿಯೇಟ್ ಆಗಿ ನಾವು ಡಾಕ್ಟರ್ನ ಸಲಹೆ ಪಡಿಲೇಬೇಕು ಅನ್ನೋ ಒಂದು ಮಾಹಿತಿನ ಮಾಧ್ಯಮದ ಮೂಲಕಗಳಾಗ್ಲಿ ನಿಮ್ಮಂತ ಒಂದು TV ಮೂಲಕಗಳಾಗ್ಲಿ ನಮಗೆ ಗೊತ್ತಾಗ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ರೀತಿಯಾದ ಭಯ ಉಂಟಾಗಿದೆ. ಪ್ಯಾನಿಕ್ ಅಂತೆ, ಅದು ಬರುತ್ತೆ ಇಲ್ವೋ ಗೊತ್ತಾಗಲ್ಲ, ಬಟ್ ಪ್ಯಾನಿಕ್ ಪ್ರತಿಯೊಬ್ಬರಿಗೂ ಭಯ ಇದಾಗಿದೆ. ಆಮೇಲೆ ಸುತ್ತಮುತ್ತಲಿನ ಪರಿಸರದಲ್ಲಿ ಸಹ ನಮಗೆ ಕಾಣಿಸ್ತಾ ಇರತಕ್ಕಂಥ ನಮ್ಮ ಬಂಧುಗಳಾಗ್ಲಿ ಸ್ನೇಹಿತರುಗಳಾಗ್ಲಿ ಇದರ ಸುತ್ತಾಗಿ ಅವರು ಏನ್ ಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿರೋದ್ರಿಂದ ಇದನ್ನ ಮನಗೊಂಡು ನಾವು ಯಾವ ರೀತಿಯಾದ ಔಷಧಿಗಳನ್ನ ತಗೊಳ್ಬೇಕು ಅನ್ನೋದು ಒಂದು ಮುಖ್ಯವಾದ ವಿಚಾರ. ಈ 43rd GST ಕೌನ್ಸಿಲ್ ಅಲ್ಲಿ ಬಂದಿರೋದು. GST ಕೌನ್ಸಿಲ್ಗೂ ಆರೋಗ್ಯಕ್ಕೂ ಸಂಬಂಧ ಏನು? ಕಾರಣ ಇದೆ. ಈ ಔಷಧಿಗಳು ಏನಿದೆಯಲ್ಲ ಅದ್ರ ಮೇಲೆ ಟ್ಯಾಕ್ಸ್ಗಳು, ಅದು ಕಸ್ಟಮ್ ಡ್ಯೂಟಿ ಆಗಿರಬಹುದು
IGST ಆಗಿರ್ಬೋದು, ಅಂದ್ರೆ ಇಂಟಿಗ್ರೇಟೆಡ್ ಗೂಡ್ ಸರ್ವಿಸ್ ಟ್ಯಾಕ್ಸ್ ಆಗಿರ್ಬೋದು, ಮತ್ತೆ ನಮ್ಮ ಲೋಕಲ್ ಲೆವಿಸ್ SGST ಸ್ಟೇಟ್ GST ಮತ್ತೆ CGST ಸೆಂಟ್ರಲ್ GST. ಇದು ಟ್ಯಾಕ್ಸ್ಗಳು ಸುಮಾರು ಕಾಸ್ಟ್ಗೆ ಆಡ್ ಆಗೋದ್ರಿಂದ ಜನಸಾಮಾನ್ಯರಿಗೆ ಒಂದು ರೀತಿಯಾದ ಕಡಿಮೆ ದರದಲ್ಲಿ ಈ ಔಷಧಿಗಳು ಸಿಗಬೇಕು ಅನ್ನೋ ವಿಚಾರನ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಸ್ಟೇಟ್ ರೆಪ್ರೆಸೆಂಟೇಟಿವ್ಸ್ ಎಲ್ಲರೂ GST ಮೂಲಕ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಯಾವ ರಾಜ್ಯಕ್ಕೂ GST ವಿಧಾನದಲ್ಲಿ ಅವರೇ ಸ್ವಂತ ಯೋಚನೆ ಮಾಡತಕ್ಕಂಥ ಆಗ್ಲಿ, ಯಾವುದೇ ಒಂದು ವಿಚಾರವನ್ನು ಸರಿಪಡಿಸ್ಕೊಳ್ಳುವಂತಹದ್ದಾಗ್ಲಿ ಇಲ್ಲ. ಈ ಒಂದು ವಿಚಾರ ಇದೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನಂದ್ರೆ ವಾಣಿಜ್ಯೋದ್ಯಮ, ಎಕನಾಮಿಕ್ ಆಕ್ಟಿವಿಟಿ ಬಹಳ ತೊಂದರೆ ತಗೊಂಡಿದೆ, ಸರ್ವಿಸ್ ಆಕ್ಟಿವಿಟಿ ಬಹಳ ತೊಂದರೆ ತಗೊಂಡಿದೆ. ಎಸ್ಪೆಷಲಿ ಇದು ಹೋದ ವರ್ಷಕ್ಕನ್ನ ಈ ವರ್ಷದಲ್ಲಿ ಏನಾಗಿದೆ ಅಂದ್ರೆ ಲಾಕ್ ಡೌನ್ ಅಂತ ಪೂರ್ತಿ ಆಗಿಲ್ಲ, ಲಾಕ್ ಕರ್ಫ್ಯೂ ಅಂತ ಮಾಡಿದ್ದಾರೆ. ಇದು ಬಿಟ್ಟು ಬಿಟ್ಟು ಒಂದು ರೀತಿಯಾಗಿ ಒಂದು ವಾರ, 10 ದಿನ, 15 ದಿನ ಅನ್ನೋದು, ಮತ್ತೆ ಒಂದು 15-20 ದಿನ ನಮಗೆ ರಿಲೀಫ್ ಕೊಡೋದು ಆಗಿದ್ದು. ಈ ಏಪ್ರಿಲ್ 27ನೇ ತಾರೀಕಿಂದ ನಮಗೆ ಮೇ 10ನೇ ತಾರೀಕುವರೆಗೂ ಲಾಕ್ಡೌನ್, ಪಾರ್ಷಿಯಲ್ ಲಾಕ್ಡೌನ್ ಅಂತ ಕೊಟ್ಟು ವಾಣಿಜ್ಯೋದ್ಯಮಕ್ಕೆ ಸ್ವಲ್ಪ ಸಹಕಾರ ಸಿಕ್ಕಿತ್ತು. ಆದರೂ ಸಹ ಈ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಏನಾಗಿದೆ, ಎಷ್ಟು ಸಡಿಲಿಕೆ ಮಾಡಿದರೂ ಸಹ ಜನರಿಗೆ ಬಹಳ ಭಯ ಆಗಿ ಇದು ನಗರದಲ್ಲಿ ಇರ್ತಕ್ಕಂಥವ್ರು ಅವರವರ ಊರುಗಳಿಗೆ ಬಹಳ ಪ್ರಯಾಣ ಮಾಡಿಬಿಟ್ಟಿದ್ದಾರೆ. ಬದುಕಿದ್ರೆ ಸಾಕಪ್ಪ ಅನ್ನೋ ರೀತಿ ಆಗ್ಬಿಟ್ಟಿದೆ. ಜೀವ ಇದ್ರೆ ಏನೋ ಒಂದು ಕೆಲಸ ಮಾಡ್ಕೊಂಡು ನಾವು ಇರಬಹುದು, ಮತ್ತೆ ಮನೆ ಮಂದಿಗಳನ್ನೆಲ್ಲ ನೋಡ್ಕೋಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಲೇಬರರ್ಸ್ ಏರಿದ್ರಲ್ಲ, ಇವರೆಲ್ಲರೂ ಸಹ ಊರುಗಳಿಗೆ ಹೊರಟು ಬಿಟ್ಟಿದ್ದಾರೆ ಬೆಂಗಳೂರಿಂದ. ಮತ್ತೆ ಆಯಾ ಜಿಲ್ಲೆಗಳಲ್ಲೂ ಸಹ ಅಷ್ಟೇನೆ, ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಇಂದ ಇಂಡಿವಿಜುವಲ್ ವಿಲೇಜಸ್ಗೆ ಮೈಗ್ರೇಟ್ ಆಗ್ಬಿಟ್ಟಿದ್ದಾರೆ. ಇವರೆಲ್ಲರೂ ನಮಗೆ ಲೇಬರ್ ಫೋರ್ಸ್. ಇವ್ರು ಇಲ್ಲದೆ ಇದ್ರೆ ಯಾವ ಫ್ಯಾಕ್ಟ್ರಿನೂ ನಡೆಯೋಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಆಯಾ ಪರಿಣಿತರನ್ನ ನಾವು ಉಪಯೋಗಿಸ್ಕೊಂಡೇ ನಾವು ಕೈಗಾರಿಕೆಗಳನ್ನ ನಡೆಸೋಕ್ಕಾಗುತ್ತೆ. ಈ ವಿಚಾರದಲ್ಲಿ ನೋಡಿದಾಗ ಈ ಲೇಬರ್ ಫೋರ್ಸ್ ಬಹಳ ಕಡಿಮೆ ಆಗಿತ್ತು. ಮತ್ತೆ ಯಾವಾಗ ವಾಣಿಜ್ಯೋದ್ಯಮ ಇಲ್ಲ, ಎಕನಾಮಿಕ್ ಆಕ್ಟಿವಿಟಿ, ಅದಕ್ಕೆ ರಿಲೇಟೆಡ್ ಸರ್ವಿಸಸ್ ಇಲ್ಲ ಅಂತ ಬಂದಾಗ ನಾವು ಈ ಕೆಲವು GST ವಿಚಾರದಲ್ಲಿ ಕಾಂಪ್ಲಯನ್ಸ್ ಕೊಡ್ಲೇಬೇಕು. ಒನ್ಸ್ ಇಫ್ ಯು ಆರ್ ರಿಜಿಸ್ಟರ್ಡ್, ಯಾವುದೇ ಸಂದರ್ಭದಲ್ಲೂ ಕೂಡ ಆಯಾ ಕೆಲಸವನ್ನ ಆ ಸಮಯಕ್ಕೆ ಮಾಡಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ, ಸೊ ಈ GST ಕೌನ್ಸಿಲ್ ಮೀಟಿಂಗ್ ನ ಯಾವ ಪ್ರಮುಖ ಅಂಶಗಳು ನಮ್ಮ ಏನು ರಿಜಿಸ್ಟರ್ಡ್ ಡೀಲರ್ಸ್ಗೆ ಅನುಕೂಲ ಆಗುತ್ತೆ? ಅದು ಬರ್ತಾ ಇದ್ದೀನಿ. ಈಗ ಈ ಸ್ಪಂದನೆ ಕೊಡಬೇಕಾಗಿದೆಯಲ್ಲ ಕಾಂಪ್ಲಯನ್ಸ್ ವಿಚಾರದಲ್ಲಿ, ನಾನು ರಿಜಿಸ್ಟ್ರೇಷನ್ ತಗೊಂಡಾಗ ವ್ಯಾಪಾರ ಇಮಿಡಿಯೇಟ್ ಆಗಿ ಶುರು ಮಾಡಬಹುದು, ಅಥವಾ ಸರ್ವಿಸಸ್ ಇಮಿಡಿಯೇಟ್ ಆಗಿ ಕೊಡ್ತಕ್ಕಂಥ ರೀತಿಯಲ್ಲೂ ಇರಬಹುದು. ಅದು ಇಂಡಸ್ಟ್ರಿ ಆಗಿರ್ಬಹುದು, ಸ್ಮಾಲ್ ಡೀಲರ್ಸ್ ಆಗಿರ್ಬಹುದು, ವೆರಿ ಬಿಗ್ ಲಾರ್ಜ್ ಕಂಪನೀಸ್ ಆಗಿರ್ಬಹುದು. ಬಟ್ ಡ್ಯೂ ಡೇಟ್ ಅಂತ ಏನು ನಮಗೆ ಇದೆ ಕಾಂಪ್ಲೈನ್ಸ್ ಇದೆ, ಆ ಡ್ಯೂ ಡೇಟ್ ನ ನಾನು ಸರಿಯಾಗಿ ರೀತಿಯಲ್ಲಿ ಕಂಪ್ಲೈಂಟ್ ಮಾಡದೇ ಇದ್ರೆ ನನಗೆ ಲೇಟ್ ಫೀ, ಇಂಟ್ರೆಸ್ಟ್, ಪೆನಾಲ್ಟಿ ಇದು ಬಹಳ ಮುಖ್ಯವಾಗಿದೆ. ಇದನ್ನ ನಾನು ತಪ್ಪಿಸ್ಕೊಳ್ಳೋಕೆ ಆಗೋಲ್ಲ. ಪೆನಾಲ್ಟಿ ಒಂದು ರೀತಿ ಇದ್ರೂ ಸಹ ಈ ಲೇಟ್ ಫೀ ಮತ್ತೆ ಇಂಟ್ರೆಸ್ಟ್, ಈ ಲೇಟ್ ಫೀ ಅನ್ನೋದು ನನ್ನ ವ್ಯಾಪಾರನೇ ಇಲ್ಲ ಈ ಟ್ಯಾಕ್ಸ್ ಪೀರಿಯಡ್ ಅಲ್ಲಿ, ಅಂದ್ರೆ ಒಂದು ತಿಂಗಳಲ್ಲಿ ನಾನು ಫಸ್ಟ್ ವ್ಯಾಪಾರನೇ ಮಾಡಿಲ್ಲ, ನನ್ನ ಟರ್ನ್ ಓವರ್ ನಿಲ್ಲಿದೆ. ಆ ಟರ್ನ್ ಓವರ್ ಅಲ್ಲಿ ನಿಲ್ಲಿದ್ದಾಗ ನಾನು ಒಂದು ರಿಟರ್ನ್ ಸಬ್ಮಿಟ್ ಮಾಡಲೇಬೇಕು. ಅದು ಹಿಂದೆ ಒಂದು ಸ್ಟ್ಯಾಗರ್ಡ್ ಡೇಟ್ ಅಂತ ಕೊಟ್ಟಿದ್ರು, 20ನೇ ತಾರೀಕು 22ನೇ ತಾರೀಕು ಅಂತ. ಕೆಲವು ರಾಜ್ಯಗಳನ್ನೆಲ್ಲಾನು ಅವರು, ನಮ್ಮ ಕರ್ನಾಟಕದಲ್ಲಿ ನಮ್ಗೆ 22ನೇ ತಾರೀಕು ಬಿಲೋ 5 crores ಇರುವಂತಹವರಿಗೆ ಸ್ಟ್ಯಾಗರ್ಡ್ ಡೇಟ್ ಇತ್ತು. 5 crores ಅಂಡ್ ಅಬೌಟ್ ಟರ್ನ್ ಓವರ್ ಇರುವಂತಹವರಿಗೆ 20ನೇ ತಾರೀಕು ಕೊಡಲೇಬೇಕಾಗಿತ್ತು. ಈಗ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿರೋ ಆ ರೀತಿಯಲ್ಲಿ ವ್ಯಾಪಾರ ಮತ್ತು ವಹಿವಾಟು ನಡೆಸಿದಾಗ ತಕ್ಷಣ ನಮಗೆ ಕ್ಯಾಶ್ ರೂಪದಲ್ಲಿ ಬರೋಲ್ಲ, ನಾವು ಕ್ರೆಡಿಟ್ ಕೊಡ್ಲೇಬೇಕಾಗುತ್ತೆ. ಅಂದ್ರೆ ನಾವು ಕ್ರೆಡಿಟ್ ತಗೊಳ್ತೀವಿ, ಕ್ರೆಡಿಟ್ ಕೊಡ್ಬೇಕಾಗುತ್ತೆ, ಅದು ಲಿಕ್ವಿಡಿಟಿ ಆಗ್ಬೇಕು. ಆದರೆ ನಾನು ಏನು ತೆರಿಗೆ ವಸೂಲಿ ಮಾಡಿದ್ದೀನಿ ಟ್ಯಾಕ್ಸ್ ಇನ್ವಾಯ್ಸ್ ಅಲ್ಲಿ, ಆ ತೆರಿಗೆ ಮೊತ್ತವನ್ನ 20ನೇ ತಾರೀಕು ರಾತ್ರಿ 12 ಗಂಟೆ ಒಳಗಡೆ ತುಂಬಲೇಬೇಕು. 20ನೇ ತಾರೀಕು ರಾತ್ರಿ 12 ಗಂಟೆ ಆಗಿ 21ನೇ ತಾರೀಕು ಫಸ್ಟ್ ಸೆಕೆಂಡ್ ಏನಿದೆಯಲ್ಲ ಅಲ್ಲಿಗೆ ನನಗೆ ತುಂಬದೇ ಇದ್ರೆ ಲೇಟ್ ಫೀ ಮತ್ತೆ ತೆರಿಗೆ ಇರ್ತಕ್ಕಂಥ ಸಮಯದಲ್ಲಿ, ನಾನು ಸಲ್ಲಿಸಬೇಕಾಗಿರತಕ್ಕಂಥ ಸಮಯದಲ್ಲಿ ಅಲ್ಲಿಂದ ನನಗೆ ಬಡ್ಡಿ ಕೂಡ ಚಾಲು ಆಗುತ್ತೆ.
ಈ ವಿಚಾರದಲ್ಲಿ ನಾವು ವಾಣಿಜ್ಯೋದ್ಯಮ ಸಂಸ್ಥೆಗಳು, ಅದು ನಮ್ಮ ಸ್ಟೇಟಿನ ಎಲ್ಲ ಎಂಟೈರ್ ಕಂಟ್ರಿ, ದೇಶಾದ್ಯಂತ ನಾವು GST ಕೌನ್ಸಿಲ್ಗೆ ರೆಪ್ರೆಸೆಂಟ್ ಮಾಡಬೇಕು. ಈ GRC ಅಂತ ಹೇಳಿದ್ವಲ್ಲ, GST ಗ್ರೀವೆನ್ಸ್ ರಿಡ್ರೆಸಲ್ ಕಮಿಟಿ ಅಂತ, ಅದು ನಮ್ಮ ಕರ್ನಾಟಕದಲ್ಲಿ ಕಾರ್ಯಗತವಾಗಿದೆ. ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ CGST ಮತ್ತು ನಮ್ಮ ಕಮರ್ಷಿಯಲ್ ಟ್ಯಾಕ್ಸಸ್ ಕಮಿಷನರ್ ಇವರಿಬ್ರು ಸಹ ಅದನ್ನ ಚೇರ್ಮನ್, ಕೋ-ಚೇರ್ ಅಂತ ಹೇಳ್ತೇವೆ. ಅಲ್ಲಿ ನಾನು ಮೆಂಬರ್ ಆಗಿರೋದ್ರಿಂದ ನನಗೆ ಈ ನಮ್ಮ ರಾಜ್ಯದಲ್ಲಿ ವಾಣಿಜ್ಯೋದ್ಯಮ ಸಂಸ್ಥೆಗಳೇನಿದೆ ಮತ್ತೆ ವಾಣಿಜ್ಯೋದ್ಯಮಿಗಳೇನಿದ್ದಾರೆ ಅವರು ನೇರವಾಗಿ ಅವರ ಅಹವಾಲುಗಳನ್ನ ಸಲ್ಲಿಸಲು ಅವಕಾಶ ಇದ್ದರೂ ಸಹ ನಮ್ಮ FKCCಯ ಮೂಲಕ ನಾವು ಇದನ್ನೆಲ್ಲ ಕ್ರೋಢೀಕರಿಸಿ ಒಂದು ಕಡೆ ಎಲ್ಲರನ್ನು ವಿಚಾರಿಸಿ ಒಂದು ಸಬ್ಮಿಟ್ ಮಾಡ್ತೇವೆ, ಸಜೆಷನ್ ಸಬ್ಮಿಟ್ ಮಾಡ್ತೇವೆ, ರಿಕ್ವೆಸ್ಟ್ ಮಾಡ್ತೇವೆ. ಇದನ್ನ GST ಕೌನ್ಸಿಲ್ ಬಂದಾಗ ನಮ್ಮ ರಾಜ್ಯದಲ್ಲಿ ನಮ್ಮ ಗೃಹ ಸಚಿವರಾಗಿರತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಕಮಿಷನರ್ ಆಗಿರೋ ನಮ್ಮ CETD ಕಮಿಷನರ್ ಆಗಿರತಕ್ಕಂಥ ಶ್ರೀಕರ್ ಅವರು, CGST ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಗಿರತಕ್ಕಂಥ ನಾಗೇಂದ್ರ ಕುಮಾರ್ ಅವರ ಮೂಲಕ ಕಳಿಸಿದಾಗ ಹಲವಾರು ವಿಚಾರಗಳು ಏನಾಗಿರಬಹುದು. ಅದು ಪ್ರತಿಯೊಬ್ಬರು ಕೇಳೋದು ಏನಂದ್ರೆ, ಈ ಪರಿಸ್ಥಿತಿಯಲ್ಲಿ ಸರ್ ನಾವು ಟ್ಯಾಕ್ಸ್ ಕಟ್ಟೋದಕ್ಕೆ ಈ ತಿಂಗಳಲ್ಲಿ ಆಗ್ತಾ ಇಲ್ಲ, ನಮ್ಗೆ ಲಿಕ್ವಿಡಿಟಿ ಇಲ್ಲ, ಮುಂದಕ್ಕೆ ಹಾಕ್ಬೇಕು, ರಿಟರ್ನ್ ಎಕ್ಸ್ಟೆಂಡ್, ಟೈಮ್ ಟು ಫೈಲ್ ರಿಟರ್ನ್ಸ್ ಎಕ್ಸ್ಟೆಂಡ್ ಆಗ್ಬೇಕು ಅನ್ನೋದು ಒಂದು. ಮತ್ತೆ ಈ ಲೇಟ್ ಫೀ ಮತ್ತು ಇಂಟ್ರೆಸ್ಟ್ ಮನ್ನಾ ಮಾಡಿಸಿ ಅಂತ ಅದರದ್ದು ಒಂದು ರೆಪ್ರೆಸೆಂಟೇಷನ್. ಈ ರೀತಿ ಬಂದಾಗ ನಾವು GST ಕೌನ್ಸಿಲ್ಗೆ ರೆಪ್ರೆಸೆಂಟ್ ಮಾಡಿದ್ವಿ. ಎಸ್ಪೆಷಲಿ 5 crores ಬಿಲೋ ಇರತಕ್ಕಂಥ ಡೀಲರ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಈಗ GSTಯಲ್ಲಿ ನಮ್ಮ ಎಂಟೈರ್ ದೇಶದಲ್ಲಿ, ನಮ್ಮ ಇಡೀ ದೇಶದಲ್ಲಿ ಸುಮಾರು 1,31,00,000 ಜನ ಡೀಲರ್ ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ ಒಂದು 20 ಲಕ್ಷ ಜನ ಡೀಲರ್ಸ್ ಕಾಂಪೋಸಿಷನ್ ಸ್ಕೀಮ್ ಅನ್ನೋದೊಂದು ಪದ್ಧತಿ ಇರೋದ್ರಿಂದ, ರಾಜಿ ತೆರಿಗೆ ಪದ್ಧತಿ ಇರೋದ್ರಿಂದ ಅದರಲ್ಲಿ ಇದ್ದಾರೆ. ಅದು ಬಿಟ್ರೆ ನಮ್ಮ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಿಯರ್ಲಿ 91% ಆಫ್ ಡೀಲರ್ಸ್ ಆರ್ ಟರ್ನ್ ಓವರ್ ಬಿಲೋ 5 crores. 91%. ಹೌದು. ಮೊನ್ನೆ ನಮ್ಮ 43rd ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ 89% ವಿಲ್ ಬಿ ಬೆನಿಫಿಟೆಡ್ ಬೈ ದಿ ಫಾಲೋಯಿಂಗ್ ರಿಲೀಫ್ ಅಂತ. 4% ಯಾಕೆ ಜಾಸ್ತಿ ಸೇರಿಸಿದೆ ಅಂದ್ರೆ, ಅದು ಸ್ಟೇ ಪರ್ಸೆಂಟ್ ಅಂತ ಹೇಳೋದಕ್ಕನ್ನ ಆಗೋದಿಕ್ಕೆ ಸಾಧ್ಯತೆನೇ ಇಲ್ಲ. ಆದ್ರೆ 89%ಗೆ ಬೆನಿಫಿಟ್ ಆಗುತ್ತೆ ಅಂದ್ರೆ 2% ಒಂಥರ ರಿಸರ್ವ್ ಇದ್ದಾಗ ನಮ್ದು ಎಸ್ಟಿಮೇಷನ್. ಕಾರಣ ಅಲ್ಲೂ ಜನ ಇದ್ದಾರೆ. ಆದ್ರಿಂದ ಸುಮಾರು ಒಂದು 91% ಜನ ಡೀಲರ್ಗೆ ಏನಾಗುತ್ತೆ, ಸ್ಪಂದನೆ ಮಾಡಲು ಆಗ್ತಾ ಇಲ್ಲ. ನೋಡಿ, 27ನೇ ತಾರೀಕು ಏಪ್ರಿಲ್ ಇಂದ ಈ ದಿನದವರೆಗೆ ಅಂದ್ರೆ ಒಂದು ತಿಂಗಳಲ್ಲಿ ನಾನು ಯಾವ ರೀತಿಯಾದ ವ್ಯವಹಾರನೇ ನಡೆಸದೇ ಇದ್ರೆ ನನಗೆ ತೆರಿಗೆ ವಸೂಲಿ ಮಾಡ್ಲಿಕ್ಕೂ ಇಲ್ಲ, ಕಟ್ಟೋದಕ್ಕೂ ಪ್ರಮೇಯ ಇಲ್ಲ. ಆದ್ರೆ ಹಿಂದಿನ ತಿಂಗಳದು ಅಂದ್ರೆ ಮಾರ್ಚ್ ಬಾಕಿ ಇರುತ್ತಲ್ವಾ, ಅದನ್ನ ನಾನು ಪಾವತಿ ಮಾಡ್ಬೇಕಾದ್ರೆ ನನಗೆ ಈ ತಿಂಗಳಲ್ಲಿ ಅಂತ ನಾನು ಅನ್ಕೊಂಡಿರ್ತೇನೆ, ಮತ್ತೆ ಕಲೆಕ್ಷನ್ ಆಗ್ತಾ ಇದೆ. ಸೊ ಇದು ಒಂದು ಎಕ್ಸ್ಟೆಂಡ್ ಮಾಡಿ ಅಂತ ಒಂದು ಕೇಳ್ಕೊಂಡಿದ್ವಿ. ಅದ್ರ ಬಗ್ಗೆ ಒಂದು ವಿಚಾರಣೆ ಮಾಡ್ಬೇಕಾದ್ರೆ GST ಕೌನ್ಸಿಲ್ ಅಲ್ಲೇ ಮಾಡ್ಬೇಕು ಅವರು. ಆಮೇಲೆ ಬಡ್ಡಿ ವಿಚಾರದಲ್ಲಿ ಈ ಇಂಟ್ರೆಸ್ಟ್ ಅನ್ನೋದು 18% ಇಂಟ್ರೆಸ್ಟ್. ಈ 18% ಇಂಟ್ರೆಸ್ಟ್ ಬಿಕಾಸ್ ಯಾಕೆ ಅಂದ್ರೆ, ತೆರಿಗೆ ಪದ್ಧತಿಯಲ್ಲಿ ನಾವು ನಾಗರಿಕರಿಂದ, ಜನಸಾಮಾನ್ಯರಿಂದ ಒಂದು ವಾಣಿಜ್ಯೋದ್ಯಮ ಸಂಸ್ಥೆ, ವಾಣಿಜ್ಯೋದ್ಯಮಗಳು ಏನ್ ಮಾಡ್ತಾರೆ, ಕಲೆಕ್ಟ್ ಮಾಡೋದಕ್ಕೆ ಅವ್ರಿಗೆ ಒಂದು ಅವಕಾಶ ಇದೆ. ಬಿಕಾಸ್ ದೇ ಆರ್ ರಿಜಿಸ್ಟರ್ಡ್ ಡೀಲರ್ಸ್ ಅಂಡ್ ದೇ ಆರ್ ಎಂಪವರ್ಡ್ ಟು ಕಲೆಕ್ಟ್ ಟ್ಯಾಕ್ಸಸ್ ಆನ್ ಬಿಹಾಫ್ ಆಫ್ ದಿ ಗವರ್ನಮೆಂಟ್ ಅಂತ. ಅಂತ ವಿಚಾರದಲ್ಲಿ ಬಂದಾಗ ಅವರು ವಸೂಲಿ ಮಾಡಿರ್ತಕ್ಕಂತಹ ತೆರಿಗೆ ಅದು ಈ ಟ್ಯಾಕ್ಸ್ ಇನ್ವಾಯ್ಸ್ ರೂಪದಲ್ಲಿ ಕ್ಯಾಶ್ ಬಂದಿದ್ಯಾ ಕ್ರೆಡಿಟ್ ಬಂದಿದ್ಯಾ ನೋಡಲ್ಲ. ಅದು ನೋಡತಕ್ಕಂಥ ಪ್ರಮೇಯ ಇಲ್ಲ. ಯಾಕೆಂದ್ರೆ ನಾವು ಅದನ್ನ ಸುಮಾರು 50 ದಿನ ಅಂದ್ರೆ 1ನೇ ತಾರೀಕು ನಾನು ವ್ಯಾಪಾರ ಮಾಡಿದ್ರೆ 1 ಲಕ್ಷ ರೂಪಾಯಿ ತೆರಿಗೆ ಇದು ಇನ್ವಾಯ್ಸ್ ಕೊಟ್ಟಿದ್ರೆ ಅದು ನನಗೆ 50 days ನನ್ನ ಹತ್ರ ಇರಬಹುದು ಅನ್ನೋ ಒಂದು ಕಾನೂನು ಇರೋದ್ರಿಂದ ನಾನು ನನ್ನ ಕೈಯಿಂದ ಏನು ಕೊಡಲ್ಲ. ನಾನು ಕೊಡೋದೇನು ಜನಸಾಮಾನ್ಯರಿಂದ ವಸೂಲಿ ಮಾಡಿರ್ತಕ್ಕಂತಹ ಒಂದು ತೆರಿಗೆಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು. ಅದಕ್ಕೆ ಬಡ್ಡಿ 18% ಬಡ್ಡಿ ಕೊಡದೇ ಇದ್ರೆ ಅನ್ನೋ ಒಂದು ವಿಚಾರನೂ ಸಹ ನಾವು ತಿಳಿಸಿದ್ವಿ. ಅದ್ರ ಬಗ್ಗೆನೂ ಸಹ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಹೆಚ್ಚಾಗಿ ಯಾವುದೇ ಒಂದು ವಾಣಿಜ್ಯೋದ್ಯಮಕ್ಕೆ ಈಗಿರುವ ತೊಂದರೆಗಳಲ್ಲಿ ಈ ತೆರಿಗೆ ಕಾನೂನು ತೊಂದರೆಗಳು ಸೇರ್ಕೊಂಡ್ರೆ ಹಲವಾರು
ಕಾರ್ಯಾಗಾರಗಳು, ಈ ಕೈಗಾರಿಕೆಗಳು, ಹಲವಾರು ಕೈಗಾರಿಕೆಗಳು ಏನಾಗಿದೆ, ಮುಚ್ಚೋಗಿದೆ. ಸಣ್ಣ ಮತ್ತು ಅತಿ ಸಣ್ಣ ವ್ಯಾಪಾರಸ್ಥರು, ಸಣ್ಣ ಮತ್ತು ಅತಿ ಸಣ್ಣ MSME ಅಂತ ಏನ್ ಕರಿತೀವಲ್ಲ, ಅಂತ ಅದು ಬಹಳ ತೊಂದರೆ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಏನು, ಫಸ್ಟ್ ಲೇಬರ್ ಇಲ್ಲ, ಅವ್ರು ಹೊರಟೋಗಿದ್ದಾರೆ. ನೆಕ್ಸ್ಟ್ ರಾ ಮೆಟೀರಿಯಲ್ಸ್ ಸಿಗ್ತಾ ಇಲ್ಲ. ಕಾರಣ ಏನಂದ್ರೆ ನಮಗೆ ನಮ್ಮ ರಾಜ್ಯದಲ್ಲೇ ಎಲ್ಲ ರಾ ಮೆಟೀರಿಯಲ್ ನಾವು ಸಿಕ್ಕುತ್ತೆ ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವು ನಮ್ಮ ಇತರ ರಾಜ್ಯಗಳಿಂದ ಬರ್ಬೇಕಾಗುತ್ತೆ. ಎಲ್ಲಾ ರಾಜ್ಯಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ರಾ ಮೆಟೀರಿಯಲ್ ಬರ್ತಾ ಇಲ್ಲ. ಬಂತು ಅನ್ಕೊಳ್ಳಿ, ನಾವು ಅವ್ರಿಗೆ ಹಣ ಕೊಡ್ಲಿಕ್ಕೂ ನಮ್ಮ ಹತ್ರ ಹಾಕ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ, ವ್ಯಾಪಾರಗಳು ಬಹಳ ಕುಂಠಿತಗೊಂಡು ಕೈಗಾರಿಕೆಗಳು ಕ್ಲೋಸ್ ಮಾಡಿ, ಆಮೇಲೆ ಕಂಡೀಷನಲ್ ಲಾಕ್ಡೌನ್ ಕೆಲವಿದೆ. ತಮಗೆ ಗೊತ್ತಿದೆ, ಹೋಟೆಲ್ ಉದ್ಯಮ ಟೇಕ್ ಅವೇ ಅಂತ ಹೇಳ್ತಾರೆ. ಟೇಬಲ್ ಅಲ್ಲಿ ಕುತ್ಕೊಂಡು ನಾನು ತಿಂಡಿನ ಸವಿಯೋದಕ್ಕೂ ಟೇಕ್ ಅವೇ ವಿಚಾರದಲ್ಲಿ ಅದು ಏನು, ಬೆಳಿಗ್ಗೆ ರಿಸ್ಟ್ರಿಕ್ಷನ್ ಟೈಮ್. ಯಾಕಂದ್ರೆ 10 ಗಂಟೆ ಮೇಲೆ ನಾವು ಓಡಾಡೋ ಆಗಿಲ್ಲ. ಟೇಕ್ ಅವೇಗೆ ಹೋದ್ರು ಸಹ ಹೋಟ್ಲ್ಗೆ ಹೋಗ್ತಾ ಇದ್ದೀನಿ ಸರ್ ತಿಂಡಿ ತಂದುಕೊಳ್ಳಿಕ್ಕೆ ಅಂದ್ರೆ ಇಲ್ಲ ಅನ್ನೋದು ಪರಿಸ್ಥಿತಿ. ಇದೇನಾಗಿದೆ ಅಂದ್ರೆ, ಮನೆಗಳಲ್ಲಿ ಇರೋರಿಗೆ ಪರವಾಗಿಲ್ಲ, ಹಾಸ್ಟೆಲ್ ಇರೋರಿಗೆ ಏನೋ ಒಂದು ರೀತಿಯಲ್ಲಿ ಓಕೆ. ಕೆಲವರು ರೂಮ್ಗಳು ಮಾಡ್ಕೊಂಡು ಒಬ್ರು ಇಬ್ರು ಇರತಕ್ಕಂಥವ್ರು ಅಡಿಗೆ ಮಾಡ್ಕೊಳ್ಳದೆ ಇರತಕ್ಕಂತಹ ಪ್ರಮೇಯಗಳು ಇದ್ದಾಗ, ಮೆಸ್ಗಳನ್ನೇ ಅವಲಂಬಿಸಿದ್ದಾಗ, ಅಂತವ್ರಿಗೆ ಇವಾಗ ಮೆಸ್ಗಳು ಇಲ್ಲದೆ ಇರೋದ್ರಿಂದ ಈ ವಿಚಾರದಲ್ಲಿ ಒಂದು ರೀತಿಯಾದ ತೊಂದರೆಗಳು ಕಾಣಿಸ್ತಾ ಇದೆ. ಜನಸಾಮಾನ್ಯರು ಓಡಾಡ್ಲಿಕ್ಕೆ ತೊಂದರೆಗಳು ಕಾಣಿಸ್ತಾ ಇದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಕನ್ಸಂಪ್ಷನ್ ಕಡಿಮೆ ಆಗಿದೆ. ನಮಗೆ ಕರ್ನಾಟಕದಲ್ಲಿ ಸುಮಾರು 1200 ಕೋಟಿ ರೂಪಾಯಿಷ್ಟು ತೆರಿಗೆ ಬರುತ್ತೆ ಪೆಟ್ರೋಲ್ ತಿಂಗಳಿಗೆ. ಜನರು ಓಡಾಡದೆ ಇದ್ರೆ, ಬಸ್ಗಳು ಇಲ್ಲದೆ ಇದ್ರೆ, ಕ್ಯಾಬ್ಗಳು ಅಂದ್ರೆ ಓಲಾ ಊಬರ್ ಈ ತರದಿಲ್ಲ, ಆಟೋ ರಿಕ್ಷಾ ಇಲ್ಲ, ಇದೆಲ್ಲದ್ರಿಂದ ಏನಾಗ್ತಾ ಇದೆ, ನಮಗೆ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿಯು ಸಹ ಕುಂಠಿತಗೊಂಡಿದೆ. ಅಂದ್ರೆ ಎಲ್ಲ ಸೆಕ್ಟರ್ ಅಲ್ಲೂ ಈ ಸಮಸ್ಯೆ ಇದೆ. ಸೊ ಇದರ ನಡುವೆ GST ಕಂಪ್ಲೈನ್ಸಸ್ ಹೇಗಪ್ಪ ಫೈಲ್ ಮಾಡೋದು ಅನ್ನೋ ವಿಚಾರ ಬಂದಾಗ, ಒಂದು ಡೀಲರ್ ಅಂತ ತಗೊಂಡ್ರೆ ಪ್ರತಿಯೊಬ್ಬ ಡೀಲರು ಅವರೇ ಅಕೌಂಟ್ಸ್ ಮೇಂಟೈನ್ ಮಾಡಿ ಅವರೇ ತಮ್ಮ ರಿಟರ್ನ್ ಫೈಲ್ ಮಾಡತಕ್ಕಂತ ಪ್ರಮೇಯಗಳು ಬಹಳ ಕಡಿಮೆ. ಕಾರಣ ಏನಂದ್ರೆ, ಡೀಲರು ಅವರ ಒಂದು ವ್ಯಾಪಾರ ವಿಚಾರಗಳಲ್ಲೇ ವ್ಯವಹಾರಗಳಲ್ಲೇ ತೊಡಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅಕೌಂಟೆಂಟ್ಗಳನ್ನ ಇಟ್ಕೊಂಡಿರ್ತಾರೆ ಅಥವಾ ಆಡಿಟರ್ ಆಫೀಸ್ಗಳಲ್ಲಿ ಹೋಗಿ ರಿಟರ್ನ್ಸ್ ಫೈಲ್ ಮಾಡ್ತಾರೆ. ಈಗ ಏನಾಗಿದೆ, ಆಡಿಟರ್ ಆಫೀಸ್ಗಳು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಎಲ್ಲಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲೇ ನಾನು ಮೈಂಟೈನ್ ಮಾಡಿದ್ರು ಸಹ ಈ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ನಾನು ವ್ಯಾಪಾರ ಮಾಡಬಹುದು ಅನ್ನೋದು ಎಸೆನ್ಷಿಯಲ್ ಕಮಾಡಿಟೀಸ್ಗೆ ಮಾತ್ರ, ನಾನ್ ಎಸೆನ್ಷಿಯಲ್ ಕಮಾಡಿಟೀಸ್ಗೆ ಇಲ್ಲ. ಅದಿಲ್ಲದೆ ಇರೋದ್ರಿಂದ ನಾನು ವ್ಯವಹಾರ ನಡೆಸಿರ್ತೀನಿ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ, ರಿಜಿಸ್ಟರ್ ಡೀಲರ್ ಆದ್ರೆ ನಾನು ಮೇಂಟೈನ್ ಮಾಡಲೇಬೇಕು, ಅದರದ್ದು ರಿಪೋರ್ಟ್ ಕೊಡ್ಲೇಬೇಕು. ಆಗ ಏನಾಗುತ್ತೆ, ನಾನು ಈ ಸಿಸ್ಟಮ್ ಅನ್ನ ನಾನು ಮೇಂಟೈನ್ ಮಾಡಿದ್ರೆ, ಅಂದ್ರೆ ಪ್ರತಿಯೊಬ್ಬರು ಈ 5 crores ಅಲ್ಲಿ ಒಳಗಡೆ ಇರೋರು ಎಲ್ಲರೂ ಎಲೆಕ್ಟ್ರಾನಿಕ್ ಸಿಸ್ಟಮ್ ಹೋಗಿದ್ದಾರೆ ಅನ್ನೋದು ಇಲ್ಲ. ಇವಾಗ್ಲೂ ನಮ್ಮ ಹಳೆ ಪದ್ಧತಿ ಲೆಕ್ಕ ಬರ್ಸ್ಕೊಳ್ಳೋದು ಇದ್ದೇ ಇದೆ. ಕಾರಣ ಏನಂದ್ರೆ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು. ಈ ಹಿನ್ನೆಲೆಯಲ್ಲಿ ನಾವು ಸ್ಪಂದನೆ ಏನ್ ನೀಡಬೇಕಾಗಿದೆ ಅಲ್ಲ, ಆ ಸ್ಪಂದನೆ ನೀಡಬೇಕಾದ್ರೆ ನಮಗೆ ಬಹಳ ಮುಖ್ಯವಾಗಿ GST ಇಲ್ಲಿ ಎವ್ರಿ ಮಂತ್ ನಾವು 3B GST ರಿಟರ್ನ್ 3B ಅನ್ನೋದು ತುಂಬಲೇಬೇಕು. ಅದು ನಿಲ್ ಟರ್ನ್ ಓವರ್ ಇರಲಿ, ಎಕ್ಸಂಪ್ಟೆಡ್ ಟರ್ನ್ ಓವರ್ ಇರಲಿ, ಟ್ಯಾಕ್ಸಬಲ್ ಟರ್ನ್ ಓವರ್, ಈ ಮೂರನ್ನ ನಾವು ತುಂಬಲೇಬೇಕಾಗುತ್ತೆ. 3 ವಿಚಾರಗಳಲ್ಲಿ ನಾವು ರಿಟರ್ನ್ ತುಂಬಬೇಕಾಗುತ್ತೆ. ಮತ್ತೆ ಇನ್ನೊಂದು, ಈ ಲಿಮಿಟೆಡ್ ಅವರ್ಸ್ ಆಫ್ ಬಿಸ್ನೆಸ್ ಅಲ್ಲೂ ಸಹ ನಮ್ಮ B2B ಅಂತ ಏನು ಹೇಳ್ತೀವಿ, ವ್ಯಾಪಾರಸ್ಥರಿಂದ ಇನ್ನೊಬ್ಬ ವ್ಯಾಪಾರಸ್ಥರಿಗೆ, GST ಇರತಕ್ಕಂಥ ವ್ಯಾಪಾರಸ್ಥರಿಗೆ ವ್ಯವಹಾರ ವಹಿವಾಟು ಏನಾಗಿರುತ್ತೆ ಅದನ್ನ ನಾವು GSTR1 ಅಂದ್ರೆ ರಿಟರ್ನ್ 1 ಅಂತ, ದಟ್ ಈಸ್ ಕಾಲ್ಡ್ ಔಟ್ವರ್ಡ್ ಸಪ್ಲೈ ರಿಜಿಸ್ಟರ್. ಅದ್ರದ್ದು ಡೀಟೇಲ್ಸ್ ಕೊಡ್ಲೇಬೇಕು ನಾವು. ಈ 2 ಡೀಟೇಲ್ಸ್ ಕೊಡ್ಬೇಕಾದ್ರೆ ನಾವು ಎಲೆಕ್ಟ್ರಿಕಲ್ ಆಮೇಲೆ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಇದನ್ನ ಮಾಡಲೇಬೇಕು, ಅವಲಂಬಿಸಲೇಬೇಕು. ಮತ್ತೆ ಆಡಿಟರ್ಗಳ ಮೂಲಕ ಹೋಗ್ಬೇಕಾಗುತ್ತೆ. ಎಲ್ಲಾನು ಅಲ್ಲ, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಪರ್ಸೆಂಟ್ ಯಾವ್ದಿದೆ ಅವ್ರ ಸಹಕಾರ ಪಡೆಯಲೇಬೇಕಾಗುತ್ತೆ. ಇದ್ರಲ್ಲಿ ಏನಾಗಿದೆ, ನಮಗೆ 20ನೇ ತಾರೀಕು ರಿಟರ್ನ್ ಫಾರಂ 3B ಮಾತ್ರ ಟೈಮ್. ಈ R1 ಅಂತ ಏನ್ ಹೇಳಿದ್ನಲ್ವಾ, ಔಟ್ವರ್ಡ್ ಸಪ್ಲೈಸ್, ಇದಕ್ಕೆ ನನಗೆ 11ನೇ ತಾರೀಕು ಟೈಮ್ ಇದೆ. ಈ ಮಧ್ಯದಲ್ಲಿ ಒಂದು ಬಂದಿದೆ QRMP ಅಂತ, ಕ್ವಾರ್ಟರ್ಲಿ ರಿಟರ್ನ್ ಮಂತ್ಲಿ ಪೇಮೆಂಟ್. ಅದ್ರ ಬಗ್ಗೆ ಎಲ್ಲರೂ ಡೀಲರ್ಸ್ಗೂ ಗೊತ್ತಿದೆ, ಅದನ್ನ ನಾನು ಇಲ್ಲಿ ಹೆಚ್ಚಾಗಿ ಹೇಳೋಕ್ಕಾಗಲ್ಲ. ಆದ್ರೂ ಸಹ ರಿಟರ್ನ್ ಫೈಲ್ ಮಾಡಲೇಬೇಕು.
ಕ್ವಾರ್ಟರ್ಲಿ ರಿಟರ್ನ್ ಫೈಲ್ ಮಾಡ್ಬೇಕಾದ್ರೆ 3 ತಿಂಗಳಿಗೊಮ್ಮೆ. ಆದ್ರೆ ಮಂತ್ಲಿ ನಾನು 35% ಟ್ಯಾಕ್ಸ್ ಕಟ್ಟಲೇಬೇಕಾಗಿದೆ. ಯಾವುದು ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತೀನಲ್ವಾ ಅಂತ ವಿಚಾರದಲ್ಲಿ ಆ 35% ಹೇಗೆ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಮತ್ತೆ ನಾನು ಯಾರನ್ನ ಒಬ್ಬರನ್ನ ಅವಲಂಬಿಸಲೇಬೇಕು ಮ್ಯಾಕ್ಸಿಮಮ್ ಆಗಿ. ಕೆಲವೊಂದು ನಾನೇ ಮಾಡ್ಕೊಳ್ಬಹುದು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾನು 13ನೇ ತಾರೀಕು ಏನು ಡೀಟೇಲ್ಸ್ ಕೊಡ್ಬೇಕಾಗಿದೆ ಅದ್ರದ್ದು, ಮತ್ತೆ R1 11ನೇ ತಾರೀಕು ಫೈಲ್ ಮಾಡ್ಬೇಕಾಗಿದೆ ಅದ್ರದ್ದು, GST R3B ಏನ್ 20ನೇ ತಾರೀಕು ಫೈಲ್ ಮಾಡ್ಬೇಕಾಗಿದೆ ಆ ವಿಚಾರದಲ್ಲಿ ಬಹಳ ತೊಂದರೆಗಳು ಅನುಭವಿಸ್ತಾ ಇದ್ವಿ. ಯಾಕೆ 10 ಗಂಟೆ ಮೇಲೆ ನಾನು ಅಂಗಡಿ ತೆಗಿಯೋಕ್ ಆಗೋಲ್ಲ. 10 ಗಂಟೆ ಒಳಗಡೆ ನಾನು ಮನೆಯಲ್ಲಿ ಸಿಸ್ಟಮ್ಗಳು ಇಟ್ಕೊಂಡು ಅಕೌಂಟ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ, ರಿಟರ್ನ್ ಫೈಲ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ 5 crores ಅಂತಂದ್ರೆ ಒಂದು ಟರ್ನ್ ಓವರ್ ಲಿಮಿಟ್ ಎಲ್ಲರಿಗೂ 5 ಕೋಟಿ ಆಗುತ್ತೆ ಅಂತಿಲ್ಲ. 40 ಲಕ್ಷದ ಮೇಲೆ ಯಾರ್ಯಾರು ಟರ್ನ್ ಓವರ್ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ತಗೊಳ್ಬೇಕು. ಆದ್ರೆ ಇನ್ನ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ 40 ಲಕ್ಷದ ಒಳಗಡೆ ಟರ್ನ್ ಓವರ್ ಇರತಕ್ಕಂಥವ್ರು ಸಹ GST ಯಲ್ಲಿ ರಿಜಿಸ್ಟರ್ ಆಗೇ ಇದ್ದಾರೆ. ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿರೋದು ಬಹಳ ಕಡಿಮೆ. ಯಾಕಂದ್ರೆ ಕಾರಣಾಂತರಗಳು ಅವ್ರಿಗೆ ಗೊತ್ತಿದೆ. ಈ ವಿಚಾರದಲ್ಲಿ ನಾವು ಈ ರಿಟರ್ನ್ಗಳು ಬಂದಾಗ ಈ GST ಬಗ್ಗೆ ಕಾಂಪ್ಲೈನ್ಸ್ ಬಹಳ ತೊಂದರೆಗಳಾಗ್ತಾ ಇದೆ ಅಂತ ತಿಳಿಸೋದು ನಾವು ರಾಜ್ಯದ ನಮ್ಮ GST GRC ಮೂಲಕ, ಕಮಿಷನರ್ ಮೂಲಕ, ನಾವೇ ಸ್ವಂತವಾಗಿ FKCCಯ ಮೂಲಕ ಎಲ್ಲ ತಿಳಿಸಿದ್ವಿ. ಬಹಳಷ್ಟು ನಮಗೆ ರಿಲೀಫ್ ಕೊಟ್ಟಿದ್ದಾರೆ. ಸೊ ಏನು ಆ ರಿಲೀಫ್, ಅದರ ಹೈಲೈಟ್ಸ್ ಏನು? ಈಗ ರಿಲೀಫ್ 5 crores ಬಿಲೋ ಇರೋರು, ಅದೇನು ಹೇಳಿದ್ನಲ್ಲ 89 to 90%, ಇವರುಗಳಿಗೆ ಮೊದಲನೇದಾಗಿ ನಮಗೆ ರಿಲೀಫ್ ಸಿಕ್ಕಿರೋದು ಈ ಲೇಟ್ ಫೀ ಅಂತ ಏನಿತ್ತಲ್ಲ ಅದನ್ನ ಟರ್ನ್ ಓವರ್ ವೈಸ್ ಮಾಡ್ಕೊಂಡಿದ್ದಾರೆ. 15 days 15 days ಅಲ್ಲಿ ನಮಗೆ ಲೇಟ್ ಫೀ ಇಲ್ಲ. ಆಮೇಲೆ 30 days ಅಲ್ಲಿ ಲೇಟ್ ಫೀ ಇಲ್ಲ. ಈ ಇಂಟ್ರೆಸ್ಟ್ ಏನಿತ್ತಲ್ಲ ಫಸ್ಟ್ 15 days ಎಕ್ಸಂಪ್ಷನ್, ಆಮೇಲೆ 9% ಅಂತ ಕನ್ಸೆಷನ್ ರೇಟ್ ಯಾರಿಗೆ 5 crores ಬಿಲೋ ಇರೋರು. ಅಬೌವ್ 5 crores ಇರೋರಿಗೆ 9% ಫಸ್ಟ್ 15, ಆಮೇಲೆ 18% ಅಂತ. ಸೊ ಇಲ್ಲಿ ಕ್ಲಾಸಿಫಿಕೇಶನ್ ಆಗಿದೆ. ಒಟ್ಟಾರೆ ಈ ಒಂದು ಇಂಟ್ರೆಸ್ಟ್ ಮತ್ತೆ ಲೇಟ್ ಫೀ ವೈವ್ ಆಫ್ ಆಗಿದ್ರು ಸಹ, ಕನ್ಸೆಷನ್ ಕೊಟ್ಟಿದ್ರು ಸಹ, ಪ್ರಸ್ತುತ ಇರತಕ್ಕಂಥ ವಿಚಾರದಲ್ಲಿ ಎಲ್ಲ ಡೀಲರ್ಗೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಿ ಲೇಟ್ ಫೀ ಮತ್ತೆ ಇಂಟ್ರೆಸ್ಟ್ ವೈವ್ ಆಫ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಆಮೇಲೆ ಅದು ಬೇಕಾಗಿದೆ ಅನ್ನೋದು ವಾಣಿಜ್ಯೋದ್ಯಮಿಗಳ ಒಂದು ಅಹವಾಲು. ಮತ್ತೆ ಈ R1 ಅಂತ ಏನು ನಾವು ರಿಪೋರ್ಟ್ ಮಾಡಬೇಕಾಗಿದೆ ಅದನ್ನ ಎಕ್ಸ್ಟೆಂಡ್ ಮಾಡೋದಕ್ಕನ್ನ ಹೆಚ್ಚಾಗಿ ಅದಕ್ಕೂ ಲೇಟ್ ಫೀ ಮತ್ತೆ ದಂಡ ಏನಿದೆಯಲ್ಲ ಆ ದಂಡ ಅನ್ನೋದು ನಮ್ಗೆ ಇವಾಗ 50 ರೂಪಾಯಿ ಮಾತ್ರ. ಅಂದ್ರೆ CGST 25, SGST 25. ಅದು ಬಹಳನೇ ನಮ್ಗೆ ತೊಂದರೆ ಆಗ್ತಾ ಇತ್ತು. ಆದ್ರೂ ಸಹ ಲೇಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಕಾನೂನಿಗೆ ನಾವು ಸ್ಪಂದನೆ ಮಾಡ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಬಂದಾಗ ಈಗ ನಾವು ಒಂದು ಸಜೆಷನ್ ಕೊಟ್ಟಿದ್ವಿ FKCCI ಇಂದ. ಯಾಕೆ FKCCI ಅಂತ ಹೇಳ್ತೀನಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೇನು ಹೇಳಿದ್ವಿ ಅಂದ್ರೆ, ನಾನು ಬಹಳ ಯೋಚನೆ ಮಾಡ್ತಾ ಇದ್ದೆ. ನಮಗೆ ಬಹಳಷ್ಟು ಕರಸಮಾಧಾನ ಸ್ಕೀಮ್ಗಳು ಸಿಕ್ಕಿದೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕರಸಮಾಧಾನಗಳು ಸಿಕ್ಕಿದೆ. ಮತ್ತೆ ನಮ್ಮ ದೇಶಾದ್ಯಂತ ಈ ಸೆಂಟ್ರಲ್ ಟ್ಯಾಕ್ಸಸ್ ಅಲ್ಲೂ ಸಹ ಅವರು ನಮಗೆ ಸಬ್ಕಾ ವಿಶ್ವಾಸ್ ಸ್ಕೀಮ್ ಅಂತ ಒಂದು ಕೊಟ್ಟಿದ್ರು. ಆ ಸ್ಕೀಮ್ ತುಂಬಾ ಚೆನ್ನಾಗಿತ್ತು. ಯಾರ್ಯಾರು ಉಪಯೋಗಿಸ್ಕೊಳ್ಳೋದು ಆಯಾ ಡೀಲರ್ಗೆ ಬಿಟ್ಟಿದ್ದು ಅಥವಾ ಟ್ಯಾಕ್ಸ್ ಪೇಯರ್ಗೆ ಬಿಟ್ಟಿದ್ದು. ಇದರಲ್ಲಿ 1/7/2017 ಏನು GST ಲಾ ನಮಗೆ ಚಾಲ್ತಿ ಆಯ್ತು, ಅಲ್ಲಿಂದ ಕಾರಣಾಂತರಗಳಿಂದ ಅವ್ರವ್ರಿಗೆ ತಿಳಿದಿರತಕ್ಕಂಥ ಕಾರಣಾಂತರಗಳಿಂದ ಬಹಳಷ್ಟು ಡೀಲರ್ಸು ರಿಟರ್ನ್ ಫೈಲ್ ಮಾಡಿಲ್ಲ. ಪ್ರತಿಯೊಂದು ತಿಂಗಳು ನೋಡಿ ನಾವು GST ಕೌನ್ಸಿಲ್ ಕಡೆಯಿಂದ ನಮಗೆ ಡೀಟೇಲ್ಸ್ ಬರುತ್ತಲ್ಲ, 1ನೇ ತಾರೀಕು ಇಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಯ್ತು, ಇಷ್ಟು SGST ಆಯ್ತು, ಇಷ್ಟು CGST ಆಯ್ತು, ಇಷ್ಟು IGST ಆಯ್ತು, ಇಷ್ಟು ಸೆಸ್ ಕಲೆಕ್ಟ್ ಆಯ್ತು, ಇದರಲ್ಲಿ ಇಷ್ಟು ಸೆಟಲ್ಮೆಂಟ್ ಆಯ್ತು, ಇಷ್ಟು ರಿಟರ್ನ್ಸ್ ಫೈಲ್ ಮಾಡಿದೆ. ಯಾವ ಒಂದು ತಿಂಗಳಲ್ಲೂ ಸಹ 90% ಅಂಡ್ ಅಬೌವ್ ರಿಟರ್ನ್ ಫೈಲ್ ಮಾಡಿದೆ ಅನ್ನೋದು ಇಲ್ಲ. ಅದು ಈ ನಡುವೆಗೆ 80%, 85% ಅನ್ನೋದೊಂದು ಬರ್ತಾ ಇದೆ. ಆದ್ರೆ ಹಿನ್ನೆಲೆ ನಾನು ನೋಡಿದಾಗ ಆ 20% ಅಥವಾ 15% ಆಗಲಿ, ಆ ರಿಟರ್ನ್ಸ್ ಎಲ್ಲ ಏನಾಯ್ತು, ಅವ್ರು ಯಾಕೆ ರಿಟರ್ನ್ ಫೈಲ್ ಮಾಡಿಲ್ಲ? ಇದ್ರದ್ದು ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಯಾವ ಡೀಲರ್ ಫೈಲ್ ಮಾಡಿಲ್ಲ ಅನ್ನೋದು ಸಿಗ್ತಾ ಇಲ್ಲ. ಆದ್ರೂ ನಾವು 87% ಫೈಲ್ ಮಾಡಿದ್ದಾರೆ ಅಂದ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಈ 13% ಇದೆಯಲ್ಲ, 87ರಲ್ಲಿ 13 ಮುಕ್ಕಿನ 13% ಅವ್ರು ರಿಟರ್ನ್ ಫೈಲ್ ಮಾಡದೇ ಇದ್ರೆ
ಅವ್ರನ್ನ ಬಿಟ್ಬಿಡಿ ಅಂತ ಕಾನೂನಲ್ಲೆಲ್ಲೂ ಇಲ್ಲ. ಅವ್ರನ್ನ ಹುಡುಕಾಡಿ ಅನ್ನೋದು ಮಾತ್ರ ಕಾನೂನಲ್ಲಿ ಇದೆ. ಎಷ್ಟು ಜನ ಹುಡುಕಾಡ್ತಾರೆ, ಎಷ್ಟು ಜನ ತಿಳ್ಕೊಳ್ತಾರೆ, ಆದ್ರೆ ಅವ್ರ GST ನಂಬರ್ ಕಂಟಿನ್ಯೂ ಆಗ್ತಾನೆ ಇದೆ. ಅವ್ರು ನಮಗೆ ಟ್ಯಾಕ್ಸ್ ಇನ್ವಾಯ್ಸ್ ಇಶ್ಯೂ ಮಾಡ್ತಾನೆ ಇದ್ದಾರೆ. ರಿಟರ್ನ್ ಫೈಲ್ ಮಾಡಿಲ್ಲ ಅಂದ್ರೆ ನನಗೆ ITC ಸಿಕ್ಕೋಲ್ಲ. ಕೆಲವ್ರದ್ದು ಸುಮೋಟೋ ಕ್ಯಾನ್ಸಲೇಷನ್ ಆಗಿದೆ, ಕೆಲವ್ರದ್ದು ಆಕ್ಟಿವ್ ಆಗೇ ಇದೆ, ಕೆಲವರು ವಿತೌಟ್ ರಿಟರ್ನ್ ಫೈಲ್ ಮಾಡ್ತಾನೆ ಇದ್ದಾರೆ. ಇದು ಏನಾಗುತ್ತೆ ಅಂದ್ರೆ ನನಗೆ ರಿಜಿಸ್ಟ್ರೇಷನ್ ತಗೊಂಡಾಗ ಇರತಕ್ಕಂತಹ ಹುಮ್ಮಸ್, ಇಂಟ್ರೆಸ್ಟ್ ಫಾರ್ ಬೆಸ್ಟ್ ರೀಸನ್ಸ್ ನೋನ್ ಟು ಮೀ ತಗೊಂಡ್ಬಿಟ್ಟೆ. ಆದ್ರೆ ಪ್ರತಿಯೊಂದು ತಿಂಗಳು ನಾನು ರಿಟರ್ನ್ ಕೊಡ್ಲೇಬೇಕು ಅನ್ನೋದು ಗೊತ್ತಿದ್ರು ಸಹ ನಾನು ಅದೇ ಹೇಳಿದ್ನಲ್ಲ, ಫಾರ್ ದಿ ಬೆಸ್ಟ್ ರೀಸನ್ಸ್ ನೋನ್ ಅಂತ ಹೇಳ್ಬಿಡ್ತೀನಿ ನಾನು ಟು ದಿ ಡೀಲರ್. ಅವ್ರು ಅದನ್ನ ಮಾಡಿಲ್ಲ. ಆದ್ರೆ ಇನ್ನು ನಾನು ಅವ್ರ ಹತ್ರ ಪರ್ಚೇಸ್ ಮಾಡಿದ್ರೆ, ಸಪೋಸ್ ಇಫ್ ಐ ಆಮ್ ಆಲ್ಸೋ ಎ ರಿಜಿಸ್ಟರ್ಡ್ ಡೀಲರ್, ನನಗೆ ITC ಸಿಗದೆ ಇದ್ರೆ ನನ್ನ ಕ್ಯಾಪಿಟಲ್ ಅಲ್ಲಿ ಹೋಗುತ್ತೆ ಟ್ಯಾಕ್ಸ್. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮತ್ತೆ ಮೊನ್ನೆ ಒಂದು ಕನ್ಸಿಡರೇಷನ್ ಕೊಟ್ಟಿದ್ದಾರೆ. 1/7/2017 30/4/2021 ಏನು ರಿಟರ್ನ್ಸ್ ಫೈಲ್ ಮಾಡಬೇಕಾಗಿದೆ, ಯಾರ್ಯಾವ ಡೀಲರ್ಗಳು ಮುಂದೆ ಬಂದು ಅಂದ್ರೆ 1/6/2021 31/8/2021 ಒಳಗಡೆ ರಿಟರ್ನ್ಸ್ ಫೈಲ್ ಮಾಡ್ತೀರಾ, ನೀವು ಟ್ಯಾಕ್ಸ್ ಏನಿದ್ರೆ ಅದನ್ನ ಕಟ್ಬಿಡ್ತೀರಾ ಅನ್ನೋದನ್ನಲ್ಲಿ ವಿಚಾರದಲ್ಲಿ ಲೇಟ್ ಫೀ ಮಾತ್ರ ಬಹಳಷ್ಟು ಕಡಿಮೆ ಮಾಡಿದೆ. ನಾಟ್ ಇಂಟ್ರೆಸ್ಟ್. ಯಾಕಂದ್ರೆ ಇಂಟ್ರೆಸ್ಟ್ ಕನ್ಸೆಷನ್ ಕೊಟ್ಟಿದ್ದಾರೆ, 9% ಕೊಟ್ಟಿದ್ದಾರೆ, ಅದು ಶಾರ್ಟ್ ಪೀರಿಯಡ್ಗೆ ಕೊಟ್ಟಿದ್ದಾರೆ. ಓಕೆ, ಇದನ್ನ ನೋಡೋದಾದ್ರೆ ಅವತ್ತಿಂದ ಫೈಲ್ ಮಾಡದೇ ಇರೋರಿಗೆ ಇದು ತುಂಬಾ ಅನುಕೂಲ ಆಗತ್ತೆ, ಐ ಅಗ್ರಿ. ಬಟ್ ವೇರ್ ಆಸ್ ಈಗ ಕಳೆದ ವರ್ಷನೂ ಸುಮಾರು ಒಂದು 15-20 ತಿಂಗಳು ರಿಟರ್ನ್ ಫೈಲ್ ಮಾಡದೆ ಅದಕ್ಕೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಲೇಟ್ ಫೀಸ್, ಇಂಟ್ರೆಸ್ಟ್ ಕಟ್ಟಿರುವಂತವರ ಪರಿಸ್ಥಿತಿ, ಅವ್ರಿಗೆ ಇದು ಲಾಸ್ ಆಗಲ್ವಾ? ಲಾಸ್ ಆಗೋಲ್ವಾ ಅನ್ನೋದು ಹಿಂದೆ ಒಂದು ಪ್ರಶ್ನೆ ಇತ್ತು. ಇನ್ಫ್ಯಾಕ್ಟ್ ನಾವು ರೈಸ್ ಮಾಡಿದ್ವಿ ಇದನ್ನ. ಯಾರು ಡಿಲಿಜೆಂಟ್ ಆಗಿ ಜಿನೈನ್ ಆಗಿ ಆಯಾ ತಿಂಗಳದ್ದು ರಿಟರ್ನ್ ಸಬ್ಮಿಟ್ ಮಾಡ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೆ, ಇವಾಗ ಎಲೆಕ್ಟ್ರಾನಿಕ್ಸ್ ಮೋಡ್ ಇರೋದ್ರಿಂದ ಈವನ್ ಇಫ್ ಯು ಆರ್ ಇನ್ ಕಾಶ್ಮೀರ್ ಯು ಕ್ಯಾನ್ ಫೈಲ್ ಯುವರ್ ರಿಟರ್ನ್. ಮತ್ತೆ ಈ ಕೆಲವು ನಾವು ಏನ್ ಹೇಳ್ತೀವಿ ನಿಲ್ ರಿಟರ್ನ್ ಇದೆ, ಮೊಬೈಲ್ ಅಲ್ಲೂ ರಿಟರ್ನ್ ಫೈಲ್ ಮಾಡ್ಬಿಡ್ಬಹುದು. ಈ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದ 20ನೇ ತಾರೀಕು ರಾತ್ರಿ 12 ಗಂಟೆ ಅಂದ್ರೆ ಐ ಶುಡ್ ಥಿಂಕ್ ಆಫ್ ಮೈ GST ರಿಟರ್ನ್ಸ್. ಯಾವ ರೀತಿಯಲ್ಲಾದ್ರೂ ನಾವು ಜೀವನ ನಡೆಸ್ತಾ ಇರಬಹುದು, ಯಾವ ರೀತಿಯಲ್ಲಾದ್ರೂ ಇರಬಹುದು. 12ನೇ ತಾರೀಕು 20ನೇ ತಾರೀಕು ರಾತ್ರಿ 12 ಗಂಟೆಯಲ್ಲಿ ಮಾತ್ರ GST ರಿಟರ್ನ್ ಬರೆಯೋ ಹಾಗಿಲ್ಲ. ಆ ತರಹ ಮಾಡಿರ್ತಕ್ಕಂಥವರಿಂದಾನೇ ನಮಗೆ ಎವ್ರಿ ಮಂತ್ 1 ಲಕ್ಷ ಅಂಡ್ ಅಬೌವ್ ಟ್ಯಾಕ್ಸ್ಗಳು ಬರ್ತಾ ಇರೋದು. ಅದು ದಿನೇ ದಿನ ಇಂಪ್ರೂವ್ ಆಗ್ತಾ ಇದೆ, ಕಾಂಪ್ಲೈನ್ಸ್ ಇಂಪ್ರೂವ್ ಆಗ್ತಾ ಇದೆ. ನಾನು ಹೇಳಿದೆ 87% ಅಂತ. 87% ಇಸ್ ನಾಟ್ ಎ ಸ್ಮಾಲ್ ಫಿಗರ್ ಅಮಾಂಗ್ 1,30,00,000 ಡೀಲರ್ಸ್. ಆದ್ರೆ ಈ ತರಹ ಅವರು ಇದಾರಲ್ಲ, ಈ 13% 15% ಯಾರು ರಿಟರ್ನ್ ಫೈಲ್ ಮಾಡದೇ ಇರೋರು, ಅವ್ರನ್ನೂ ಸಹ ನಾವು ಹುಮ್ಮಸ್ ಒಂಥರ ಎನ್ಕರೇಜ್ ಮಾಡಿ, ಯು ಆಲ್ಸೋ ಫೈಲ್ ಯುವರ್ ರಿಟರ್ನ್ ಅಂಡ್ ಗೆಟ್ ರಿಡ್ ಆಫ್ ದಿ ಪ್ರೊಸೀಜರ್ಸ್. ಯಾಕೆ ಅಂದ್ರೆ ಬರೀ ಪೆನಾಲ್ಟಿಗಳಲ್ಲೇ ಹೋಗಲ್ಲ, ಇದು ನಮಗೆ ಪ್ರಾಸಿಕ್ಯೂಷನ್ ವರ್ಗೂ ಹೋಗುತ್ತೆ. ಆಮೇಲೆ ನಾವು ಎಕಾನಮಿನ ಮಾತಾಡ್ತಾ ಇದ್ದಾಗ ನಮಗೆ ಏನು ಸವಲತ್ತುಗಳು ಸರ್ಕಾರ ಕೊಟ್ಟಿದೆ ಅದು ಒಬ್ಬರಿಂದ ನಮಗೆ ತೊಂದರೆ ಆಗ್ಬಾರ್ದು. ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಾನು ರಿಟರ್ನ್ ಫೈಲ್ ಮಾಡದೇ ಇದ್ರೆ ಇನ್ನು ನನ್ನ ಕಸ್ಟಮರ್ಗೆ ITC ಸಿಗೋಲ್ಲ ಅಂತ ನಾನು ಅನ್ಕೊಳ್ಳೇಬೇಕಲ್ಲ. ಯಾಕಂದ್ರೆ ನಾಳೆ ನಾನು ಅವರು ನಮ್ಮ GST ಒಂದು ಇದಿದೆ, ಗ್ರೇಡಿಂಗ್ ಕೊಡ್ಬೇಕು ಅಂತ, A ಗ್ರೇಡ್ B ಗ್ರೇಡ್ ಅಂತ ಕೊಡ್ಬೇಕು ಅಂತ, 10 ಗ್ರೇಡ್ಸ್ ಕೊಡ್ಬೇಕಂತೆ. ಯಾಕಂದ್ರೆ ಅವರು ಜುನೈನ್ ಡೀಲರ್ ಇದ್ದಾರೆ, ಅವ್ರ ಹತ್ರ ಪರ್ಚೇಸ್ ಮಾಡಬಹುದು ನೀವು ಅಂತ. ನಾನು ಡೀಲರ್ ಅಂತ ಅನ್ಸ್ಕೊಂಡ್ಮೇಲೆ ನನಗೆ ಗ್ರೇಡ್ಗಳು ಕೊದ್ದಿ ನಾನು ಪರ್ಚೇಸ್ ಮಾಡೋದಕ್ಕೆ ಆಗೋಲ್ಲ. ಕೆಲವು ಐಟಮ್ಸ್ ನ ಎಲ್ಲ ಐಟಮ್ ಬೇಕು ಅಂದ್ರೆ ಯಾರೋ ಒಬ್ರ ಹತ್ರ ನಾನು ತಗೊಳ್ಳೇಬೇಕಾಗುತ್ತೆ. ಆ ವಿಚಾರದಲ್ಲಿ ಯಾರು ರಿಟರ್ನ್ ಫೈಲ್ ಮಾಡಲಿಲ್ಲ ಅಂತವ್ರನ್ನೂ ಸಹ ನಾವು ಒಂದು ಸರ್ಕಾರ ಎನ್ಕರೇಜ್ ಮಾಡಿ, ನೀವು ಈ ಲೈನ್ಗೆ ಬನ್ನಿ. ನಮ್ಮ ದೇಶದಲ್ಲಿ GST ಇಂಪ್ಲಿಮೆಂಟ್ ಮಾಡಿದ್ಮೇಲೆ 4 ವರ್ಷ ಆಗ್ತಾ ಇದೆ. ಆದ್ರೆ ಬೇರೆ ದೇಶಗಳಿಗೆಲ್ಲ ವಿಭಿನ್ನವಾಗಿರೋಣ ನಾವು. ಯಾಕಂದ್ರೆ ನಮ್ದು 30 ರಾಜ್ಯಗಳು ಸಹಕಾರ ಚೆನ್ನಾಗಿದೆ, ನಮ್ಗೆ ಯೂನಿಯನ್ ಟೆರಿಟರೀಸ್ ಸಹಕಾರ ಚೆನ್ನಾಗಿದೆ. ವೈ ಕಾಂಟ್ ವಿ ರೀಚ್ ಅಟ್ ಲೀಸ್ಟ್ 95 to 98% ಅಂತ ಅಂದಾಗ ನಾವು ಏನು ಎಸ್ಟಿಮೇಟ್ ಮಾಡಿರ್ತೀವಲ್ಲ, GST ಒಂದು 13 lakh crores ಅಂತ ಎಸ್ಟಿಮೇಟ್ ಮಾಡಿರ್ತೀವಿ ಬರ್ಲೇಬೇಕು ಅಂತ. ಬಂದಾಗ ನಾವು ಹಲವಾರು ಕಾರ್ಯಕ್ರಮಗಳು ಹಾಕೊಂಡಿರ್ತೀವಿ. ಅದು ರಾಜ್ಯ ಸರ್ಕಾರಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗುವಂತ ವಿಚಾರಗಳು ಬಹಳಷ್ಟಿದೆ. ಯಾಕಂದ್ರೆ CGST IGST ಎರಡೂ ರಾಜ್ಯ ಸರ್ಕಾರಗಳಿಗೆ ಬರ್ಬೇಕು. ಆ ಎಲ್ಲಾ ವಿಚಾರದಲ್ಲಿ ಬಂದಷ್ಟು ಬರಲಿ, ಅವರು ಈ ಒಂದು ಕಾಂಪ್ಲೈನ್ಸ್ಗೆ ಒಳಗಾಗಲಿ.
ಅನ್ನೋದನ್ನ ನಾವು ಬಹಳಷ್ಟು ಯೋಚನೆ ಮಾಡಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಅವ್ರು ಈ ಸಲ ಕನ್ಸಿಡರ್ ಮಾಡಿದ್ದಾರೆ. ಅದು ಫೈನಲಿ ಈ ತರ ಈ ಏನ್ ಕೊಟ್ಟಿದ್ದಾರೆ ಈ ಒಂದು 43rd GST ಕೌನ್ಸಿಲ್ ಮೀಟಿಂಗ್ ಅಲ್ಲಿ, ಸೊ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅವಕಾಶಗಳು, ಮತ್ತೊಮ್ಮೆ ನೀವು ನಿಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಏನು ನಾವು ಅದನ್ನ ಹೈಲೈಟ್ಸ್ ನ ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಜಿಸ್ಟರ್ಡ್ ಡೀಲರ್ಸ್ಗೆ ಅಥವಾ ನಮ್ಮ ಸಕಲ ಸುದ್ದಿ ಆಡಿಯನ್ಸ್ಗೆ ಏನ್ ಹೇಳ್ತೀರಿ ಫೈನಲ್ ಆಗಿ? ಇಷ್ಟೇ ಸರ್, ನಾವು ರಿಜಿಸ್ಟ್ರೇಷನ್ ತಗೊಂಡಿದ್ದೀವಿ, ಅದಕ್ಕೊಂದು ಕಾರಣ ಇದೆ. ನಾವು ವಾಣಿಜ್ಯೋದ್ಯಮಗಳನ್ನ ನಡೆಸಬೇಕಾದ್ರೆ ಬಹಳಷ್ಟು ಸವಲತ್ತುಗಳು ನಮಗೆ ಅಡ್ವಾಂಟೇಜಸ್ ಅಂತ ಹೇಳ್ತೇನೆ ನಾನು. ಅದು ರಿಜಿಸ್ಟರ್ಡ್ ಡೀಲರ್ಸ್ಗೆ ಇದೆ, ಬಿಕಾಸ್ ವಿ ಕ್ಯಾನ್ ಕಲೆಕ್ಟ್ ಟ್ಯಾಕ್ಸ್. ನಾನು 50 ದಿನ ಇಟ್ಕೊಂಡಿರ್ತೀನಿ, ನನ್ನ ತೆರಿಗೆ ವಸೂಲು ಮಾಡಿದ್ದೀನಿ ಅನ್ನೋದನ್ನ ನಾನು ಬಿಟ್ಬಿಡ್ತೇನೆ. ಕಾರಣ ಏನಂದ್ರೆ ಐ ಆಮ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಇನ್ ದಿ ಫೀಲ್ಡ್ ಆಫ್ ಎಕನಾಮಿಕ್ ಆಕ್ಟಿವಿಟಿ ಅಂಡ್ ಐ ಆಮ್ ಎಂಪವರ್ಡ್ ಟು ಕಲೆಕ್ಟ್ ಬಿಕಾಸ್ ಆಫ್ ದಿ ರಿಜಿಸ್ಟ್ರೇಷನ್ ಐ ಹ್ಯಾವ್ ಒಬ್ಟೈನ್ಡ್. ಅದಾದ್ಮೇಲೆ we are not paying from our pocket, we are collecting and paying, and you are honored, you are an honorary tax collector to the government. ಅದನ್ನ ಒಂದು ಗಮನ ಇಟ್ಕೊಳ್ಳಿ ನೀವು. ಮತ್ತೆ ಯಾವತ್ತು ನಾವು ಈ ರಿಟರ್ನ್ ಸಬ್ಮಿಟ್ ಮಾಡದೇ ಇದ್ದಾಗ, ಲೇಟ್ ಮಾಡಿದಾಗ, ಬಡ್ಡಿ ಮತ್ತೆ ಲೇಟ್ ಫೀಗಳು ಕಟ್ಟಿದಾಗ, ನಮ್ಮ ಉದ್ದೇಶ ಏನು? ವ್ಯಾಪಾರ ಮಾಡ್ಲಿಕ್ಕೆ, ವ್ಯಾಪಾರ ರಂಗಕ್ಕೆ ಬಂದಿರೋ ಉದ್ದೇಶ ಜೀವನ ನಡೆಸಲಿಕ್ಕೆ. ಇದು ಒಂದು ಸೆಕ್ಟರ್. ಆ ಸೆಕ್ಟರ್ ಅಲ್ಲಿ ನಾವು ಲಾಭ ಮಾಡೋದಕ್ಕೆ ಬಂದಿದ್ದೀವಿ, ಕ್ಯಾಪಿಟಲ್ ಹಾಕಿ. ಈ ಪೆನಾಲ್ಟಿಗಳನ್ನ ನೀವು ಜನಸಾಮಾನ್ಯರಿಂದ ವಸೂಲಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಬಡ್ಡಿ ಏನ್ ಕೊಡ್ತೀರಿ ಅದನ್ನ ನೀವು ಕಾಸ್ಟ್ ಅಲ್ಲಿ ಆಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಇದು ಎರಡು ನಿಮ್ ಕ್ಯಾಪಿಟಲ್ ಕಳ್ಕೊಳ್ಳೋದ್ರಿಂದ ನಿಮ್ಗೆ ಏನಾದ್ರೂ ಲಾಭ ಇದೆಯಾ? ಮತ್ತೆ ನಿಮ್ಮ ಲಾಭಕ್ಕೆ ಅಂತ ನೀವು ಇಲ್ಲಿ ಬಂದು ಜೀವನಕ್ಕೆ ಬಂದಾಗ ಈ ತರಹ ನೀವು ಕಳ್ಕೊಂಡ್ರೆ ಪ್ರಯೋಜನ ಏನಿದೆ ಅನ್ನೋದು ಒಂದು. ನೆಕ್ಸ್ಟ್, ಬೀಯಿಂಗ್ ಎ ಡಿಲಿಜೆಂಟ್ ಡೀಲರ್. ನನಗೆ ಅವಾರ್ಡ್ಸ್ ಬೇಡ, ಅವಾರ್ಡ್ಸು ರಿವಾರ್ಡ್ಸ್ ಯಾವ ರೀತಿನೂ ಬೇಡ, ಪ್ರಶಂಸೆನೂ ಬೇಡ. ಆದ್ರೆ ಸಿನ್ಸ್ ಐ ಹ್ಯಾವ್ ಕಮ್ ಟು ದಿ ಫೀಲ್ಡ್ ಆಫ್ ಎಕನಾಮಿಕ್ ಆಕ್ಟಿವಿಟಿ, ಅದು ಸರ್ವಿಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಈ ಒಂದು ವಿಚಾರಗಳಲ್ಲಿ ನಾನು ನಮ್ಮ ಡೀಲರ್ಸ್ಗೆ ಇಷ್ಟೇ ಹೇಳ್ತೇನೆ, ಟ್ರೈ ಟು ಬಿ ಆಸ್ ಕಂಪ್ಲೈಯಬಲ್ ಆಸ್ ಪಾಸಿಬಲ್. ಬಿಯಾಂಡ್ ಯುವರ್ ಲಿಮಿಟ್ಸ್ ಯು ಹ್ಯಾವ್ ನೋ ಎಕ್ಸ್ಕ್ಯೂಸ್. ಎಕ್ಸಾಕ್ಟ್ಲಿ, ಬಿಯಾಂಡ್ ಯುವರ್ ಲಿಮಿಟ್ಸ್ ಯು ಹ್ಯಾವ್ ನೋ ಎಕ್ಸ್ಕ್ಯೂಸ್. ಆದ್ರಿಂದ ಎಕ್ಸ್ಕ್ಯೂಸ್ ಎಲ್ಲಿಲ್ಲ ಅಂತ ವಿಚಾರದಲ್ಲಿ ನಾನು ಸರ್ ಈ ತಿಂಗಳು ಟ್ಯಾಕ್ಸ್ ಕಟ್ಲಿಕ್ಕೆ ಆಗ್ಲಿಲ್ಲ ಅಂತ ನೀವು ಎಂತ ಕರೆಸ್ಪಾಂಡೆನ್ಸ್ ಮಾಡಿದ್ರು ಸಹ ನಿಮ್ಮನ್ನ ಬಿಡತಕ್ಕಂಥ ಪ್ರಮೇಯಗಳು ಇಲ್ಲ, ಮರ್ಸಿ ಇಲ್ಲ, ಸಿಂಪಥೆಟಿಕ್ ಕನ್ಸಿಡರೇಷನ್ಸ್ ಇಲ್ಲ. ಆದ್ರಿಂದ ಈ ಒಂದು ಅವಕಾಶ ಏನ್ ಕೊಟ್ಟಿದ್ದಾರೆ ಈ 43rd GST ಮೀಟಿಂಗ್ ಅಲ್ಲಿ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಈಗ ಅದ್ರದ್ದು ನೋಟಿಫಿಕೇಶನ್ಸ್ ಎಲ್ಲ ಬರುತ್ತೆ. ಪ್ರಪೋಸಲ್ಸ್ ಮೇಲೆನೆ ನಾವು ಡಿಸ್ಕಸ್ ಮಾಡಬೇಕು. ಅದನ್ನು ಉಪಯೋಗಿಸ್ಕೊಂಡು ಕಂಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸರ್ಕಾರದಲ್ಲಿ ಹೆಲ್ಪ್ ಲೈನ್ಗಳಿದೆ, ನಮ್ಮ ಕರ್ನಾಟಕದಲ್ಲಿ CTD ಇಲ್ಲಿ ಹೆಲ್ಪ್ ಲೈನ್ ಇದೆ, ಆಮೇಲೆ ನಮ್ಮ ಸೆಂಟ್ರಲ್ GST ಇಲ್ಲಿ ಹೆಲ್ಪ್ ಲೈನ್ ಇದೆ. FKCCIಗೆ ನೀವು ಮೆಂಬರ್ ಆಗಿರ್ಲೇಬೇಕು ಅಂತ ನಾ ಹೇಳೋಲ್ಲ. ಕಾರಣ ಏನಂದ್ರೆ ನಮ್ಮ ಒಂದು ಸಹಕಾರ ನಿಮ್ಗೇನ್ ಸಿಕ್ಕುತ್ತೆ, ನಾಳೆ ನೀವು ನಮಗೆ ಮೆಂಬರ್ ಆಗುವಂತ ಪ್ರಮೇಯಗಳಾಗತ್ತೆ. ಆದ್ರೂ ಸಹ ನಾವು ಏನು ಒಂದು ಕಾಂಡ್ಯೂಟ್ ಆಗಿ ಬಿಟ್ವೀನ್ ಗವರ್ನಮೆಂಟ್ ಅಂಡ್ ಡೀಲರ್ಸ್ ಇದ್ದೀವಿ, ನಮ್ಮ ಒಂದು ಸಹಕಾರ ಸಹ ತಮಗೆ ಆದಷ್ಟು ಇರುತ್ತೆ ಅಂತ ಹೇಳಿ, ಬಿ ಎ ಡಿಲಿಜೆಂಟ್ ಟ್ಯಾಕ್ಸ್ ಪೇಯರ್ ಅಂಡ್ ಫೈಲ್ ಯುವರ್ ರಿಟರ್ನ್ಸ್ ಎವ್ರಿ ಮಂತ್ ಆನ್ ದಿ ಡ್ಯೂ ಡೇಟ್, ಪೇ ಯುವರ್ ಟ್ಯಾಕ್ಸಸ್ ವಿಚ್ ಇಸ್ ಕಲೆಕ್ಟೆಡ್, ಗೆಟ್ ರಿಡ್ ಆಫ್ ದಿ ಪೆನಾಲ್ಟೀಸ್ ಅಂಡ್ ಲೇಟ್ ಫೀ. ಈಗ ಒಂದೇ ಒಂದು ಹೇಳ್ತೀನಿ ಮಿಸ್ಟರ್ ಪ್ರಭಾಕರ್, ಈ ಲೇಟ್ ಫೀ ಅನ್ನೋದು ದಿನಕ್ಕೆ 50 ರೂಪಾಯಿ ಏನಿದೆಯಲ್ಲ, 1917 ಇಂದ ಈ ಒಂದುವರೆಗೂ ನೋಡಿದ್ರೆ ಸುಮಾರು 64,000 ರೂಪಾಯಿ ಲೇಟ್ ಫೀ. ಸೊ ನಾನೀಗ ಅವರು 500 ರೂಪೀಸ್ ಪರ್ ರಿಟರ್ನ್ ಅಂತ ಕ್ಯಾಪ್ ಮಾಡಿಬಿಟ್ಟಿದ್ದಾರೆ. ಸುಮಾರು 40-45,000 ರೂಪಾಯಿ ನಮ್ಗೆ ಮಿಕ್ಕೋತ್ತೆ, ಲೇಟ್ ಫೀನೇ ಮಿಕ್ಕೋತ್ತೆ. ಅಂಡ್ ಮೋರ್ ಓವರ್ ವಿ ವಿಲ್ ಬಿ ವೆರಿ ಕ್ಲಿಯರ್ ಆನ್ ದಿ ರೆಕಾರ್ಡ್ಸ್ ಆಫ್ ದಿ ಗವರ್ನಮೆಂಟ್. ಆಮೇಲೆ ನಮ್ಮ ITC ಅಂತ ಏನು ನಾವು ಸಿಗಬೇಕಾಗಿದೆ, R1 ಫೈಲ್ ಮಾಡಿದ್ರೆ ಅದು ಸಿಕ್ಕುತ್ತೆ, ಎಕನಾಮಿಕ್ ಆಕ್ಟಿವಿಟಿ ಬೆಳೆಯುತ್ತೆ ಅಂತ ಹೇಳಿ ಬಿ ಡಿಲಿಜೆಂಟ್ ಟು ಅನ್ ಎಕ್ಸ್ಟೆಂಟ್ ಪಾಸಿಬಲ್ ಅಂತ ಹೇಳ್ತೇನೆ. ಖಂಡಿತ ಒಂದನ್ನ ವೀಕ್ಷಕರೇ ಅರ್ಥ ಮಾಡ್ಕೊಳ್ಬೇಕು, GST ಪೋರ್ಟಲ್ಗೆ ನಿಮ್ಮ ಸುಖ ದುಃಖ ಅರ್ಥ ಆಗಲ್ಲ. ಇಫ್ ಯು ಫೈಲ್ ಯುವರ್ ರಿಟರ್ನ್ ಇನ್ ಟೈಮ್, ಇಫ್ ಯು ಕಂಪ್ಲೈ ಯುವರ್ ಏನು ನಿಮ್ಮ ಏನನ್ನ ಮಾಡಬೇಕಾಗಿದೆ ಅದನ್ನ ನೀವು ಇನ್ ಟೈಮ್ ಮಾಡಿದ್ರೆ, ನಿಮ್ಮ ಜವಾಬ್ದಾರಿಗಳನ್ನ ಇನ್ ಟೈಮ್ ನೀವು ನಿರ್ವಹಿಸಿದ್ರೆ ಮಾತ್ರ
ಸೊ ನಿಮ್ಗೆ ಯಾವುದೇ ಪೆನಾಲ್ಟೀಸ್ ಆಗಲಿ ನೋಟಿಸ್ ಆಗಲಿ ಸಮಸ್ಯೆ ಅನ್ನುವಂತಹದ್ದು ಬರೋದಿಲ್ಲ. ಹಾಗಾಗಿ ಸೊ ನಾವು ನಮ್ಮ ಜವಾಬ್ದಾರಿಯನ್ನ ಈಗ ಡ್ಯೂ ಡೇಟ್ಸ್ ಏನಿದೆ GST ರಿಟರ್ನ್ ಸಬ್ಮಿಟ್ ಮಾಡ್ಲಿಕ್ಕೆ 3B ನ GSTR 1 ನ ಅಥವಾ ಏನೆಲ್ಲ ನಾವು ಆನ್ಯುವಲ್ ರಿಟರ್ನ್ ನ ಇದನ್ನ ನಾವು ಇನ್ ಟೈಮ್ ಮಾಡುವಂತಹದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಸಮಸ್ಯೆಗಳು ಕಡಿಮೆ ಆಗತ್ತೆ ಅಂತ ಹೇಳ್ತಾ ಈ GST 43rd ಕೌನ್ಸಿಲ್ ಮೀಟಿಂಗ್ ಮೂಲಕ ಕೊಟ್ಟಂತಹ ಈ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಯಾರೆಲ್ಲ GST ರಿಟರ್ನ್ ಅನ್ನ ಸಬ್ಮಿಟ್ ಮಾಡಿಲ್ಲ ಅಂಥವರು ಇನ್ ಟೈಮ್ ಸಬ್ಮಿಟ್ ಮಾಡಿ. ಈ ಒಂದು ಕೋವಿಡ್ ಇಂದ ಇರ್ತಕ್ಕಂತಹ ಸಮಸ್ಯೆಗಳೇ ಹೆಚ್ಚಾಗಿದೆ ಫಿನಾನ್ಷಿಯಲಿ, ಅಂಥದ್ರಲ್ಲಿ ಇನ್ನಷ್ಟು ಪೆನಾಲ್ಟಿಗಳು ಬರೋದು ಬೇಡ ಅಂತ ಹೇಳ್ತಾ ಸೊ ಲೆಟ್ ಅಸ್ ಡಿಸ್ಚಾರ್ಜ್ ಅವರ್ ಡ್ಯೂಟೀಸ್ ಇನ್ ಟೈಮ್ ಅಂಡ್ ಆಲ್ಸೋ ವಿದಿನ್ ಡ್ಯೂ ಡೇಟ್ಸ್ ಅಂತ ಹೇಳ್ತಾ ಸೊ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಂತಹ BT ಮನೋಹರ್ ಅವರಿಗೆ ಸಖತ್ ಸುದ್ದಿ ಮೂಲಕ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ. ನಮಸ್ಕಾರ.